ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಕೊಟ್ಟರೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಇಲ್ಲಿ ಅಚ್ಚರಿಯ ಸಂಗತಿ ಅಂದರೆ, ರಾಜ್ಯ ಘಟಕ ಏನು ಶಿಫಾರಸು ಮಾಡಿತ್ತಲ್ಲ, ಆ ಇಡೀ ಲಿಸ್ಟನ್ನು ಬದಿಗೆ ಇಟ್ಟು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಏನು ಅನಿಸ್ತಾ ಇದೆ? ಎಸ್, ಭಾಳ ಸ್ಪಷ್ಟವಾದ ಸೂಚನೆಗಳಿವೆ. ಇದರ ಜೊತೆಗೆ ಬಿ ಜೆ ಪಿ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಇದೆ. ಬಿ ಜೆ ಪಿ ರಾಜಕಾರಣದಲ್ಲಿ ರಾಜ್ಯ ಘಟಕದ ಕೆಲಸ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಇದೆ. ಹಾಗೆಯೇ ಬಿ ಜೆ ಪಿಯ ಒಳಗಡೆ ಎಸ್ಪೆಷಲಿ ಬೆಳಗಾಂ ಏನು ಸಾಹುಕಾರ ರಾಜಕಾರಣ ಏನಿದೆ, ಆ ಸಾಹುಕಾರ ರಾಜಕಾರಣಕ್ಕೆ ನಿಯಂತ್ರಣ ಹೇರುವ ಬೆಳವಣಿಗೆ ಕೂಡ ಇದಾಗಿದೆ. ಈಗ ಆಯ್ಕೆಯಾಗಿರುವ ಈ ಇಬ್ಬರು ಅಭ್ಯರ್ಥಿಗಳನ್ನು ತಾವು ಗಮನಿಸಿ. ಭಾಳ ಸ್ಪಷ್ಟವಾಗಿ ಈ ಆಯ್ಕೆಯ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಇವರಿಬ್ಬರು ಕೂಡ ಒಂದನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದರಿಂದ ಬಂದವರು. ಇದು ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಡುತ್ತೆ. ಇನ್ನು ಈರಣ್ಣ ಕಬಾಡಿಯವರು ತೆಗೆದುಕೊಳ್ಳಿ. ಈರಣ್ಣ ಕಬಾಡಿಯವರು ಬೆಳಗಾವಿಯ ಅತಿ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇಲೆಕ್ಷನ್ನಿಗೆ ನಿಂತು ಬಿದ್ದಿದ್ದಾರೆ ಅಲ್ವಾ. ಸೊ ಅದರ ಜೊತೆಗೆ ಅವರ ಬೆಳಗಾವಿ ರಾಜಕಾರಣದಲ್ಲಿ ಒಂದು ಗಮನಿಸಬೇಕು ತಾವು, ಅವರು ಸದಾ ಸಾಹುಕಾರರಲ್ಲಿ ಎಸ್ಪೆಷಲಿ ಜಾರಕಿಹೊಳಿ ಸಾಹುಕಾರ ಬ್ರದರ್ಸನ್ನು ವಿರೋಧಿಸ್ತಾ ಬಂದವರು. ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವರು ಯಾರೂ ಕೂಡ ಅವ್ರಿಗೆ ಆಗಲ್ಲ. ಇದು ಒಂದು ಮೆಸೇಜ್. ಸೊ ಅದರ ಜೊತೆಗೆ ಅಲ್ಲಿದ್ದ ಸಾಹುಕಾರ ರಾಜಕಾರಣದ ನಿಯಂತ್ರಣ ಏನಿದೆ, ಕೋರೆಯವರಾಗಲಿ, ಪ್ರಭಾಕರ್ ಕೋರೆಯವರು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದು, ಉಮೇಶ್ ಕತ್ತಿಯವರು ಸಕ್ಕರೆ ಲಾಬಿ ಇಂದ ಬಂದವರು, ಇವರು ಯಾರು RSS ಮೂಲದವರಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಬೆಳಗಾವಿಯ ಸಾಹುಕಾರ ರಾಜಕಾರಣ ಬಿ ಜೆ ಪಿಯನ್ನು ನಿಯಂತ್ರಿಸ್ತಾ ಇದೆ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗ್ತಿತ್ತಲ್ಲ, ಬಿ ಜೆ ಪಿ ಮತ್ತು RSS ಅದಕ್ಕೆ ಕೊನೆ ಹಾಡುವುದಕ್ಕೆ ಹೊರಟಿದ್ದಾರೆ. ಬೆಳಗಾವಿ ಅಂದರೆ ನಿಮ್ಮ ಬರೀ ಸಾಹುಕಾರ ರಾಜಕಾರಣ ಅಲ್ಲ, ಬೆಳಗಾವಿ ರಾಜಕಾರಣದಲ್ಲಿ ನಮ್ಮ ಸಂಘದ ಧ್ವನಿನೂ ಪವರ್ಫುಲ್ ಆಗಿದೆ ಅನ್ನೋ ಮೆಸೇಜ್. ಅದರ ಜೊತೆಗೆ ಈ ಕಬಾಡಿಯವರು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲೇ ಸುರೇಶ್ ಅಂಗಡಿಯವರಿಗೆ ಟಿಕೆಟ್ ತಪ್ಪಿಸಿ ಇವರಿಗೆ ಕೊಡುವ ಹಂತಕ್ಕೆ ಬಂದಿತ್ತು, ನಡೀತು, ವಿರೋಧ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಸುರೇಶ್ ಅಂಗಡಿಯವರಿಗೆ ಕೊಟ್ಟು, ಅಂದರೆ ಅವರು ಸುರೇಶ್ ಅಂಗಡಿಯನ್ನು ವಿರೋಧಿಸ್ತಾರೆ. ಪಾರ್ಟಿಯ ಒಳಗಡೆ ಕೂಡ ಸಾಹುಕಾರ ರಾಜಕಾರಣವನ್ನು ಅವರು ವಿರೋಧಿಸ್ತಾರೆ, ಪಾರ್ಟಿಯ ಹೊರಗಡೆ ಕೂಡ ಸಾಹುಕಾರ ರಾಜಕಾರಣವನ್ನು ವಿರೋಧಿಸ್ತಾರೆ. ಸೊ ನೀವು ಇದರಿಂದ ಸ್ಪಷ್ಟವಾಗುವುದು ಏನು ಅಂದರೆ, ಬಿ ಜೆ ಪಿ ರಾಜಕಾರಣದಲ್ಲಿ ಗರ್ಭಗುಡಿಯ ಒಳಗೆ ಯಾರಿರಬೇಕು, ಹೊರಗೆ ಯಾರಿರಬೇಕು ಅನ್ನೋದು ಯಾವತ್ತೂ ತೀರ್ಮಾನ ಆಗಿ ಹೋಗ್ಬಿಟ್ಟಿದೆ. ಗರ್ಭಗುಡಿಯ ಒಳಗಡೆ ಪೂಜೆ ಮಾಡುವವರಿಗೆ ಪೂಜೆ ಮಾಡೋದಕ್ಕೆ ಅಷ್ಟು ಅವಕಾಶ ಇದೆ, ಉಳಿದವರು ಹೊರಗಡೆ ಗಂಟೆ ಹೊಡಿಬೇಕು. ಈ ಉಮೇಶ್ ಕತ್ತಿ ಅವ್ರನ್ನೆಲ್ಲ ಈ ಗಂಟೆ ಹೊಡೆಯುವ ರಾಜಕಾರಣಿಗಳು ಅಂತ ಬಿ ಜೆ ಪಿ ಕನ್ಸಿಡರ್ ಮಾಡಿದೆ. ಹಾಗೆಯೇ ಕೋರೆಯವರು ಕೂಡ ಗಂಟೆ ಹೊಡೆಯುವ ರಾಜಕಾರಣಿಗಳು. ಅಂದರೆ ಅವರು ಬಿ ಜೆ ಪಿಗೋ ಸಂಘ ಪರಿವಾರಕ್ಕೆ ನಿಷ್ಠರಲ್ಲ. ಸಂಘ ಪರಿವಾರಕ್ಕೆ ಯಾರು ನಿಷ್ಠರಾಗಿರ್ತಾರೆ ಅವರು ಗರ್ಭಗುಡಿಯ ಒಳಗಡೆ ಪೂಜೆ ಮಾಡುವ ಒಂದು ಸಿಗುತ್ತೆ. ಅವರು ಪೂಜೆ ಮಾಡ್ತಾರೆ, ದೇವರ ಒಂದು ಅಭಿಷೇಕ ಮಾಡ್ತಾರೆ, ದೇವರಿಗೆ ಹೂ ಇಡ್ತಾರೆ, ಸೊ ತೀರ್ಥವನ್ನು ತೆಗೆದು ಅವರು ಕೊಡ್ತಾರೆ. ಸೊ ಯಾರು ಗರ್ಭಗುಡಿಯ ಹೊರಗಿರ್ತಾರಲ್ಲ ಅವ್ರು ಗಂಟೆ ಹೊಡೆಯೋದಕ್ಕಿರ್ತಾರೆ. ಅವರು ಮಂಗಳಾರತಿ ಟೈಮ್ನಲ್ಲಿ ಗಂಟೆ ಹೊಡಿಬೇಕು ಅಥವಾ ಜಾಗಟೆ ಬಾರಿಸೋದು, ವಾಟ್ ಎವರ್ ಇಟ್ ಯೂಸ್ವಲಿ. ಈ ಗಂಟೆ ಹೊಡೆಯುವ ಜಾಗಟೆ ಬಾರಿಸುವ ಈ ಜನ ಏನಿದ್ದಾರೆ ಅವರಿಗೆ ಅವರ ಸ್ಥಾನವನ್ನು ಬಿ ಜೆ ಪಿ ವರಿಷ್ಠರು ತೋರಿಸಿಕೊಟ್ಟಿದ್ದಾರೆ ಅನ್ನೋದು ನನ್ನ ಮೊದಲ ಅಬ್ಸರ್ವೇಷನ್ನ ಗೌಡ್ರೆ. ಇದು ಎರಡು ರೀತಿ ನೋಡಬೇಕು. ಒಂದು, ಈ ಒಂದು ಆಯ್ಕೆಯಿಂದ JDS ಮತ್ತು ಕಾಂಗ್ರೆಸ್ ಅವರು ಪಾಠ ಕಲಿಬೇಕು. ಒಂದು ರಾಜಕಾರಣದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹೇಗೆ ಬೆಲೆ ಕೊಡ, ವಿ ಮೇ ಅಗ್ರಿ ಟು ಡಿಸ್ಅಗ್ರಿ. ನಾವು RSS ನಾವು ಒಪ್ಪೋದು ಬಿಡ್ಬೋದು, ಆದರೆ ಅವರು ಪಕ್ಷವನ್ನು ಸಂಘಟಿಸುವುದಕ್ಕೆ ಕೆಲಸ ಮಾಡಿದವರು, ಪಕ್ಷಕ್ಕಾಗಿ ಇವತ್ತೆತ್ತವರು. ಸೊ ಅಂಥವರಿಗೆ ಅವಕಾಶ ಕೊಡುವ ಮನಸ್ಥಿತಿ ಬಿ ಜೆ ಪಿ ವರಿಷ್ಠರಿಗಿದೆ, ಭಾಳ ಸ್ಪಷ್ಟವಾಗಿದೆ. ಇದ್ದಿದ್ದು ಒಂದು. ಇದು ಕಾಂಗ್ರೆಸ್ ಮತ್ತು JDSನವರಿಗಿಲ್ಲ.
ನೀವು ಕಾಂಗ್ರೆಸ್ನವರಿಗೆ ನೀವು ಸೋನಿಯಾ ಗಾಂಧಿ ಮನೆ ಅವ್ರಿಗೆ ಅದು ಸಂಬಂಧಪಟ್ಟು JDS ವ್ಯಾಪಾರ ಬಿಡಿ, ಅವರು ಟಿಕೆಟ್ ಕೊಡೋದು ಬಹುತೇಕ ವ್ಯಾಪಾರಸ್ಥರು, ಅವರು ಮಾರ್ಕೊಂಡಿದ್ದೇ ಜಾಸ್ತಿ, ಅವರು ಟಿಕೆಟ್ಗಳನ್ನ ಮಾರ್ಕೊಳ್ಳೋ ಜನ. ಸೊ ಇದರಿಂದ ಕಲಿಬೇಕು ಅನ್ನೋದು ಒಂದು, ಕಾರ್ಯಕರ್ತರನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದೇನಿದೆ ಅದು ಈ ಎರಡು ರಾಜಕೀಯ ಪಕ್ಷಗಳಿಗೆ BJPಯ ನಡೆ ಒಂದು ಪಾಠ ಆಗಬೇಕು. ಸಾಮಾನ್ಯ ಕಾರ್ಯಕರ್ತರನ್ನ ಬೆಲೆ ಕೊಡುವಂಥದ್ದು ಆ ಕೆಲಸವನ್ನು BJP ಮಾಡ್ತಾರೆ. ಬೇರೆ ಬೇರೆ ಕಾರಣಗಳಿವೆ, ಅದು ಬೇರೆ ಪ್ರಶ್ನೆ. ಯಾರನ್ನೋ ಹತ್ತಿಕ್ಕೋದಕ್ಕೊಂದು ಹಿಂದ್ಗಡೆ ಒಂದು ಎಜೆಂಡಾ ಇದೆ, ಆ ಎಜೆಂಡಾದ ಭಾಗವಾಗಿಯೇ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಮನ್ನಣೆ ಕೊಡುವಂಥ ವಾಟ್ ಎವರ್ ಇಟ್ ಬೇಬ ಅಲ್ಟಿಮೇಟ್ಲಿ ಸಾಮಾನ್ಯ ಕಾರ್ಯಕರ್ತರ ಮನ್ನಣೆ ಅಂತ ಅರ್ಥ ಒಂದು. ಎರಡನೇದಾಗಿ BJPಯ ರಾಜ್ಯ ಘಟಕ ತುಂಬ ನಿಸ್ಸಹಾಯಕವಾಗಿ ಕಾಣುತ್ತೆ. BJP ರಾಜ್ಯ ಘಟಕಕ್ಕೆ ಯಾವುದೇ ಅಧಿಕಾರ ಇದ್ದಂಗೆ ಕಾಣ್ತಾ ಇಲ್ಲ. BJP ರಾಜ್ಯ ಘಟಕದ ಶಿಫಾರಸನ್ನು ಪಕ್ಷದ ವರಿಷ್ಠರು ಒಪ್ಪಿಕೊಳ್ಳುವ ಒಂದು ವಾತಾವರಣ ಇದ್ದಂಗೆ ಕಾಣ್ತಾ ಇಲ್ಲ. ಆದ್ದರಿಂದ BJP ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಬಿಡಿ, ಅವರು ನಾನೇನು ಯಾವತ್ತೂ ಗಂಭೀರವಾಗಿ ತಗೊಂಡಿಲ್ಲ, ಅವರು ಗಂಭೀರವಾಗಿ ತೆಗೆದುಕೊಳ್ಳುವ ರಾಜಕಾರಣಿನೂ ಅಲ್ಲ, ಭಾಳ ಕೆಳ ಲೆವೆಲ್ನ ರಾಜಕಾರಣಿ. ಯಡಿಯೂರಪ್ಪ ಫರ್ದರ್ ಮಾಡ್ರಿ, ಬಟ್ ಯಡಿಯೂರಪ್ಪನವರಿಗೆ ಇನ್ನಷ್ಟು ಮನ್ನಣೆ ಸಿಗಬೇಕಾಗಿತ್ತು ಅಂತ ನಂಬಿದವನು ನಾನು. ಅವರ ಒಟ್ಟಾರೆ ಕಾಂಟ್ರಿಬ್ಯೂಷನ್ ಪಕ್ಷಕ್ಕೆ, ಹಾಗೆಯೇ ದಕ್ಷಿಣ ಭಾರತದಲ್ಲಿ BJPಗೆ ದಿಡ್ಡಿ ಬಾಗಿಲು ತೆರೆದವರು, ಅವ್ರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ದಂಗೆ ಕಾಣುತ್ತೆ. ನೀನು ಯಾವ ಲೆಕ್ಕ ನನಗೆ, ಬಟ್ ಹಾಗೆ ನೋಡಿದ್ರೆ ಯಡಿಯೂರಪ್ಪನವ್ರಿಗೆ ಇದೇ ಬೇಕಾಗಿತ್ತು. ಯಾಕೆ ಬೇಕಾಗಿತ್ತು ಅಂದರೆ ಅವರು ಉಮೇಶ್ ಕತ್ತಿಯವ್ರನ್ನ ಸಮಾಧಾನಪಡಿಸುವ ಸ್ಥಿತಿಯಲ್ಲಿರಲಿಲ್ಲ, ಪ್ರಭಾಕರ್ ಕೋರೆಯವನ್ನ ಸಮಾಧಾನಪಡಿಸುವ ಸ್ಥಿತಿಯಲ್ಲಿರಲಿಲ್ಲ. ಸೊ ಈಗ ಅವರು ಸೇಫ್, ಈಗ ಒಂದು ದೃಷ್ಟಿಯಿಂದ ಹೋಗಿ ಕೇಳ್ರಪ್ಪ ನನಗೇನಿದೆ ನಡ್ಡನ್ ಕೇಳ್ರಿ, ಅವ್ರು ಹಾಕಿದ್ದಾರೆ, ನನಗೆ ಗೊತ್ತೇ ಇಲ್ಲ. ಇವ್ರು ಸೇಫ್ ಆಗ್ಬೋದು, ಇವ್ರು ಸೇಫ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಯಡಿಯೂರಪ್ಪನಿಗೆ ಒಂದು ದೃಷ್ಟಿಯಿಂದ ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ, ಅವರಿಗೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಒಂದು ದೃಷ್ಟಿಯಿಂದ ನಿಜ. ಆದರೆ ಇದರ ಒಟ್ಟಾರೆ ಪರಿಣಾಮ ಏನಿದೆಯಲ್ಲ, ಆ ಪರಿಣಾಮವನ್ನು ನಿರ್ವಹಿಸಬೇಕಾದ ಹೊಣೆಗಾರಿಕೆ ಯಡಿಯೂರಪ್ಪದೇ ಆಗುತ್ತೆ. ಇದು ಏನೂ ಪರಿಣಾಮ ಆಗಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಇದು ಬೇರೆ ಬೇರೆ ರೀತಿಯ ರಾಜಕೀಯ ಪರಿಣಾಮಗಳನ್ನು BJPಯ ಒಳಗಡೆ ಬೀರುವ ಸಾಧ್ಯತೆ ಇದೆ, ರಾಜ್ಯಸಭಾ ಟಿಕೆಟ್ ಹಂಚಿಕೆ. ಸೊ ಅದ್ರ ಜೊತೆಗೆ ನಾಳೆಯಿಂದ ಯಡಿಯೂರಪ್ಪನ ಹತ್ರ ಏನೂ ಆಗಲ್ಲ ರೀ ಅಂತ ಜನ ಸೀನಿಯರ್ ಲೀಡರ್ಸ್ ಡೆಲ್ಲಿ ಸಂಪರ್ಕಕ್ಕೆ ಡೆಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ಬೋದು, ಅದು BJPಯಲ್ಲಿ ಆಗಲ್ಲ. ಸೊ ಅವರು ಡೆಲ್ಲಿಗೆ ಹೋಗೋದಕ್ಕಿಂತ ಕೇಶವ ಶಿಲ್ಪಕ್ಕೆ ಹೋಗ್ಬೇಕಾದ ಅಂದರೆ RSS ನಿಯಂತ್ರಣ BJPಯ ಒಳಗೆ ಇನ್ನಷ್ಟು ಬಿಗಿಯಾಗಿದೆ ಅನ್ನೋದನ್ನು ಇದು ತೋರಿಸ್ತಾ ಹೋಗುತ್ತೆ. ಅದು ರಾಜ್ಯ ಘಟಕದಲ್ಲಿ ಇರ್ಬೋದು, ಕೇಂದ್ರ ಘಟಕದಲ್ಲಿ. ಸೊ ನಿಯಂತ್ರಣ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ನಿಯಂತ್ರಣ ಇನ್ನಷ್ಟು ಜಾಸ್ತಿ ಆಗಿದೆ ಅನ್ನೋದು ತೋರಿಸ್ತಾ BJPಯ ಒಳಗಡೆ ಸಂಘ ಪರಿವಾರದಿಂದ ಬರದೇ ಇರುವವರು, ಸಂಘದ ಆಶೀರ್ವಾದ ಇಲ್ಲದಿರುವವರು ಅನಾಥರಾಗ್ತಾರೆ ಅನ್ನೋ ಒಂದು ಮೆಸೇಜ್ ಕೂಡ ಕೊಡ್ಬೋದು, ಅದು ಬೆಳವಣಿಗೆ ಆಗ್ಬೋದು. ಒಟ್ಟಾರೆ ರಾಜ್ಯ ಘಟಕ ಈಗ ಅನಾಥವೇ. ಇಂಥದ್ದೊಂದು ದಿಟ್ಟ ತೀರ್ಮಾನವನ್ನು ಹೈಕಮಾಂಡ್ ತಗೊಳ್ಳುವಾಗ ಹೈಕಮಾಂಡ್ಗೆ ನಾಳೆ ಏನೋ ಆಗ್ಬೋದು, ಅದನ್ನ ಎದುರಿಸೋದಕ್ಕೂ ನಾನು ಸಿದ್ಧ ಅನ್ನೋ ಒಂದು ಸಂದೇಶವನ್ನು ಅದು ರವಾನಿಸಿದ ಹಾಗೆ ಕಾಣಿಸುತ್ತೆ. ಆದರೆ ಆದರೂ ಏನಾಗಬಹುದು ಈಗ ಪಕ್ಷದಲ್ಲಿ BJPಯಲ್ಲಿ? ಒಂದು ಬೆಳಗಾವಿ ಸಾಹುಕಾರರು ಏನು ಮಾಡ್ತಾರೆ ಅನ್ನೋ ತಕ್ಷಣದ ಪ್ರಶ್ನೆ. ಅದು ಉಮೇಶ್ ಕತ್ತಿ ಅವರು. ಉಮೇಶ್ ಕತ್ತಿ ಸಂಘದಿಂದ ಬಂದವರೇನಲ್ಲ, ಅವರು ಜನತಾ ಪರಿವಾರದಿಂದ ಬಂದವರು. ಸೊ ರಾಮಕೃಷ್ಣ ಹೆಗಡೆಗೆ ಒಂದು ಕಾಲದಲ್ಲಿ ಹತ್ತಿರ ಆಗಿದ್ದರು, ಹೆಗಡೆಗೆ ಹತ್ತಿರ ಇದ್ದಂಥ ಲಿಂಗಾಯತ ರಾಜಕಾರಣಿ. ಅದಾದ ಮೇಲೆ ಅವರು ದೇವೇಗೌಡರ ಪಾರ್ಟಿಯಲ್ಲೂ ಸ್ವಲ್ಪ ಕಾಲ ಇದ್ದರು, ಸಕ್ಕರೆ ಸಚಿವರಾಗಿದ್ದರು, ಇನ್ನೊಂದಾಗಿದ್ದರು. ನಂತರ ಬಹುತೇಕ ಲಿಂಗಾಯತರೇನು BJPಗೆ ವಲಸೆ ಬಂದಿರಲ್ಲ. ಸೊ ಹಾಗೇ ಇವರು ವಲಸೆ ಬಂದಿದ್ದು. ಆದರೆ ಅವರು ಬೇರೆಯವರು ಹೇಳಿದ್ದನ್ನು ಕೇಳುವ ರಾಜಕಾರಣಿ ಅಲ್ಲ. ಅವರು ಆಗಾಗ ಅವರ ವಿವಾದಾತ್ಮಕ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಬಂದರೆ, ಅವರು ಪ್ರತ್ಯೇಕ ರಾಜ್ಯದ ಕೂಗನ್ನು ಎಬ್ಬಿಸಿದಂಥ ಮನುಷ್ಯ ಅವರು. ಬೆಳಗಾವಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕು, ಈ ರೀತಿ ಆವಾಗ ತಮ್ಮ ಪಾನನ್ನು ಮೂವ್ ಮಾಡ್ತಿರ್ತಾರೆ. ಅವರು ಜಸ್ಟ್ ಲೈಕ್ ಎ ಚೆಸ್ ಪ್ಲೇಯರ್ ಮೂವ್ ಮಾಡ್ತಾ ಅವರು ಅದ್ರ ಜೊತೆಗೆ ಅವರೊಂದು ಸ್ಪೀಕರ್, ಲೌಡ್ ಸ್ಪೀಕರ್ ಕೂಡ ಇದೆ, ಅವ್ರಿಗೆ ಯಾವ ಸಂದರ್ಭದಲ್ಲಿ ಹಂಗೆ ಹೇಳಬೇಕು ಅಂತ ಗೊತ್ತಿದೆ. ಸೊ ಅದರಿಂದ ಈಗ ಅವ್ರು ಸುಮ್ಮನಿರ್ತಾರೆ ಅಂತ ಅನಿಸಲ್ಲ. ಯಾಕೆಂದರೆ ಅವರು ಎಲ್ಲಿವರೆಗೆ ಹೋಗಿದ್ರು, ನನಗೆ ಮಂತ್ರಿ ಮಾಡಿದ್ರು ಓಕೆ, ನನ್ನ ಸಹೋದರ ರಮೇಶ್ ಕತ್ತಿ ಅವರಿಗೆ ನೀವು ರಾಜ್ಯಸಭಾ ಇದನ್ನು ಕೊಡಿ ಅಂತ ಕೇಳಿದರು. ಅದಕ್ಕೆ ಯಡಿಯೂರಪ್ಪನವ್ರು ಇಲ್ಲ ನಿಮ್ಮ ಮಂತ್ರಿ ಮಾಡ್ತೀವಿ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಆದ್ದರಿಂದ ಈ ಒಂದು ಇದನ್ನು ಉಮೇಶ್ ಕತ್ತಿ ಅವಮಾನ ಅಂತ ಪರಿಗಣಿಸೋ ಸಾಧ್ಯತೆ ಇದೆ. ಅವರು ಅವಮಾನ ಅಂತ ಪರಿಗಣಿಸಿದರೆ ಅವರು ಸಚಿವರಾಗೋದಕ್ಕೆ ಒಪ್ಪದೇ ಇರ್ಬೋದು. ಅವ್ರ ಅಣ್ಣ ತಮ್ಮಂದು ರಿಲೇಷನ್ ಆಗಿದೆ, ಭಾಳ ಕ್ಲೋಸ್ ರಿಲೇಷನ್. ಅಣ್ಣ ತಮ್ಮ ಉಮೇಶ್ ಕತ್ತಿ ಆ್ಯಂಡ್ ರಮೇಶ್ ಕತ್ತಿ ದೇ ಆರ್ ವೆರಿ ಕ್ಲೋಸ್, ಜಸ್ಟ್ ಲೈಕ್ ಫ್ರೆಂಡ್ಸ್.
ಸೊ ಅವ್ರಿಗಾಗಿಲ್ಲ ಅನ್ನೋ ಇದಕ್ಕೆ ಉಮೇಶ್ ಕತ್ತಿ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಸೊ ಯಾಕೆಂದರೆ ಈ ಸಂದರ್ಭದಲ್ಲೇ ಅವರು ಸಿದ್ದರಾಮಯ್ಯನವರು ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಒಂದು ವರದಿ ಕೂಡ ಬಂದಿತ್ತು, ಇವರು ಅವಕಾಶ ಕೊಟ್ಟಿಲ್ಲ ಅಂತ. ಅಂದರೆ ಅವರು ತಮ್ಮ ಆಪ್ಷನನ್ನು ಸದಾ ಓಪನ್ ಆಗಿ ಇಟ್ಟುಕೊಳ್ಳೋ ರಾಜಕಾರಣ. ಅವರು ಜನತಾ ಪರಿವಾರದಿಂದ ಬಂದಿದ್ದಾರೆ, JDSಗೆ ಹೋಗಿದ್ದಾರೆ, ತಿಲ್ಬತ್ ಎಲ್ಲ ಕಡೆ ಒಂದು ರೌಂಡ್ ಆಗ್ತದೆ ಮನುಷ್ಯ ಅವರು. ಸೊ ಆ ಕಾರಣಕ್ಕೆ ಅವ್ರಿಗೆ ಅವರೇ ಇಂಪಾರ್ಟೆಂಟ್. ಬೆಳಗಾವಿ ರಾಜಕಾರಣ ಇಂಪಾರ್ಟೆಂಟ್ ಅವರಿಗೆ, ಹುಕ್ಕೇರಿ ರಾಜಕಾರಣ ಇಂಪಾರ್ಟೆಂಟ್, ಇನ್ನೊಂದು ರಾಜಕಾರಣ. ಸೊ ಇವರೇನು ಕತ್ತಿ ಏನು ಮಾಡ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಅದರ ಜೊತೆಗೆ ಈ ಅಸಮಾಧಾನಿತರೆಲ್ಲ ಇದ್ದಾರಲ್ಲ, ಅವರು ಯಾವ ರೀತಿ ಬಿಹೇವ್ ಮಾಡ್ಬೋದು, ಅವ್ರ ನೆಕ್ಸ್ಟ್ ಮೂವ್ ಏನಿರ್ಬೋದು. ಸೊ ಯಾಕೆಂದರೆ ಈಗಾಗಲೇ BJPಯ ಒಳಗಡೆ ಯಡಿಯೂರಪ್ಪನ ನಂತರ ಯಾರು ಅನ್ನುವ ಆಯ್ಕೆಯ ಒಂದು ಯತ್ನ ನಡೀತಾ ಇದೆ, ಹುಡುಕಾಟ ನಡೀತಾ ಇದೆ, ಆಯಿತಾ. ಅವರಿಗೆ ಲಿಂಗಾಯತ್ ಇನ್ನೊಬ್ಬ ನಾಯಕ ಬೇಕು, ಏನಿದ್ರು 78 ವರ್ಷ ಆಯಿತು ಯಡಿಯೂರಪ್ಪನವರಿಗೆ, ರಿಪ್ಲೇಸ್ಮೆಂಟ್ ಬೇಕು. ಅವ್ರಿಗೆ ರಿಪ್ಲೇಸ್ಮೆಂಟ್ ಸಿಗ್ತಾ ಇಲ್ಲ. ಈ ರಿಪ್ಲೇಸ್ಮೆಂಟ್ ಸಿಗದೇ ಇರೋ ಸಂದರ್ಭದಲ್ಲಿ ನಾನೇ ರಿಪ್ಲೇಸ್ಮೆಂಟು ಅಂತ ಹಲವಾರು ಲಿಂಗಾಯತ ನಾಯಕರು ಟ್ರೈ ಮಾಡ್ತಾರೆ. ಅದು ಬಸನಗೌಡ ಯತ್ನಾಳ್ನಿಂದ ಪ್ರಾರಂಭವಾಗಿ. ಸೊ ಇವರೆಲ್ಲ ಈಗ ಹೇಗೆ ಬಿಹೇವ್ ಮಾಡ್ಬೋದು? ಈ ಒಂದು ಟಿಕೆಟ್ ಕೈ ತಪ್ಪಿದವರೆಲ್ಲ ಪಕ್ಷದ ವರಿಷ್ಠರಂತೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡ್ತಾರೆ. ಇದು ರಾಜ್ಯ BJP ಒಳಗಡೆ, ಸರ್ಕಾರದ ಒಳಗಡೆ ಮತ್ತು ಪಕ್ಷದ ಒಳಗಡೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಹೀಗೆ ಇದಕ್ಕೊಂಥರ ಹಲವು ರೀತಿಯ ಆಯಾಮಗಳಿವೆ. ತಕ್ಷಣ ಹೀಗೆ ಅಂತ ಹೇಳೋದು ಕಷ್ಟ. ಈ ಹೈಕಮಾಂಡ್ನ BJP ವರಿಷ್ಠರ ತೀರ್ಮಾನದಿಂದ BJPಯ ಒಳಗಿನ ಬೆಳವಣಿಗೆಗಳು ಮತ್ತು ರಾಜ್ಯದ ರಾಜಕೀಯದಲ್ಲಿನ ಬೆಳವಣಿಗೆಗಳು ತುಂಬ ಕುತೂಹಲ ಕೆರಳಿಸಿರುವಂಥದ್ದು. ಇವಾಗ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ಪ್ರಿಯ ವೀಕ್ಷಕರ, ಭಾರತೀಯ ಜನತಾ ಪಕ್ಷ ರಾಜಕಾರಣ ಈ ರಾಜ್ಯಸಭಾ ಚುನಾವಣೆಯಿಂದ ಇನ್ನೊಂದು ಆಯಾಮವನ್ನು ಪಡೆಯುತ್ತಾ ಅಂತ. ಯಾಕಂದರೆ ಈಗ 4 ಸೀಟ್ ಬಹುಮಟ್ಟಿಗೆ ಅವಿರೋಧವಾಗಿ 4 ಆಯ್ಕೆಯಾಗೋ ಚಾನ್ಸ್ ಇದೆ. ಬಟ್ ಇದರ ನಡುವೆ ಯಾರು ಇಂಡಿಪೆಂಡೆಂಟ್ ಬರ್ತಾರೆ ಅಂತ ಒಂದು ಸುದ್ದಿಗಳಿವೆ. ಅದು ಇಂಡಿಪೆಂಡೆಂಟ್ ಸೈನ್ ಹಾಕೋರು ಯಾರು ಕಾಣ್ತಾ ಇಲ್ಲ ನನಗೆ. ವಾಟ್ ಎವರ್ ಇಟ್ ಮೇ ಬಿ, ಇದು ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ ಭಾಳ ಮಹತ್ವದ್ದು. ಅದರ ಜೊತೆಗೆ ವಿಧಾನ ಪರಿಷತ್ತಿಗೆ ಯಾರು ಟಿಕೆಟ್ ಕೊಡ್ತಾರೆ ಅಲ್ಲಿ ಕೂಡ BJPಯ ಒಳಗಡೆ ಸಮಸ್ಯೆ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ನಾವು ಇನ್ನೊಂದು ಸಲ ಡಿಸ್ಕಸ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.